ರೌಡಿಗಳಿಗೆ ಚಳಿ ಬಿಡಿಸಿದ್ದಾರೆ ಕಲಬುರಗಿ ಪೊಲೀಸರು. ಚುನಾವಣೆ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ರೌಡಿಗಳ ಪೆರೇಡ್ ನಡೆಯಿತು. ಪೆರೇಡ್ನಲ್ಲಿ ಭಾಗಿಯಾದ ರೌಡಿಗಳ ತಲೆಗೂದಲು ಕಟ್ ಮಾಡಿಸಿದ್ದಾರೆ ಎಸ್ಪಿ. ವಿಕೃತವಾಗಿ ತಲೆಗೂದಲು, ಮೀಸೆ, ದಾಡಿ ಬಿಡದಂತೆ ರೌಡಿಗಳಿಗೆ ಪೊಲೀಸರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಸ್ಪಿ ಈ ಕುರಿತಾದಂತಹ ಕಾರ್ಯದಲ್ಲಿ ತೊಡಗಿರುವಂತದ್ದು. ವಿಕೃತವಾಗಿ ತಲೆಗೂದಲು, ಮೀಸೆ ಬಿಟ್ಟು ಜನರನ್ನ ಹೆದರಿಸದಂತೆ ರೌಡಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಚುನಾವಣೆ ಸಮಯದಲ್ಲಿ ಬಾಲ ಬಿಚ್ಚದಂತೆ ರೌಡಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಕಲಬುರಗಿಯ ಎಸ್ಪಿ. ಚುನಾವಣೆಯ ಸಂದರ್ಭ ಶಾಂತಿ ಭಂಗಕ್ಕೆ ಧಕ್ಕೆ ತರದಂತೆ ಎಸ್ಪಿ ಶಶಿಕುಮಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 3800ಕ್ಕೂ ಹೆಚ್ಚು ರೌಡಿಗಳು ವಾಸವಾಗಿದ್ದಾರೆ. ನಾಡ ಪಿಸ್ತೂಲ್, ಅಕ್ರಮ ಮಾರಾಟ ಸೇರಿ ಅಕ್ರಮ ಚಟುವಟಿಕೆಗಳಲ್ಲಿ ರೌಡಿಗಳು ಭಾಗಿಯಾಗಿದ್ದಾರೆ. ಅಂತಹ ರೌಡಿಗಳಿಗೆ ಇವತ್ತು ಎಸ್ಪಿ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಜೊತೆಗೆ ವಿಕೃತವಾಗಿ ತಲೆಗೂದಲು, ಮೀಸೆ ಬಿಟ್ಟು ಜನರನ್ನ ಹೆದರಿಸದಂತೆ ಆವಾಜ್ ಹಾಕಿದ್ದಾರೆ. ವಿಕೃತವಾಗಿ ತಲೆಗೂದಲು, ಮೀಸೆ, ದಾಡಿ ಬಿಡಬಾರದು, ಬಿಟ್ರೆ ಹುಷಾರ್ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಈಗ ಕಲಬುರಗಿಯಲ್ಲಿ ರೌಡಿಗಳ ಪೆರೇಡ್ ಅನ್ನ ನಡೆಸಿದ್ದಾರೆ ಕಲಬುರಗಿ ಪೊಲೀಸರು. ಪೆರೇಡ್ನಲ್ಲಿ ಭಾಗಿಯಾದಂತಹ ರೌಡಿಗಳ ತಲೆಗೂದಲನ್ನ ಸಹ ಕಟ್ ಮಾಡಿಸಿದ್ದಾರೆ ಕಲಬುರಗಿಯ ಎಸ್ಪಿ. ವಿಕೃತವಾಗಿ ತಲೆಗೂದಲು ಬಿಡೋದಿರ್ಬೋದು, ಮೀಸೆ, ದಾಡಿ ಬಿಡಬಹುದಿರ್ಬೋದು, ಅದನ್ನ ಮಾಡಬಾರದು ಅಂತ ಎಚ್ಚರಿಸಿದ್ದಾರೆ. ವಿಕೃತವಾಗಿ ತಲೆಗೂದಲು, ಮೀಸೆ ಬಿಟ್ಟಿದ್ದೇ ಆದ್ರೆ ಅಂಥವರ ವಿರುದ್ಧ ಖಡಕ್ ಕ್ರಮವನ್ನ ತೆಗೆದುಕೊಳ್ತೀನಿ ಅನ್ನುವಂತಹ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ ಹಿರೇಮಠ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣಯ್ಯ, ಚುನಾವಣೆಯ ಸಂದರ್ಭದಲ್ಲಿ ಈಗ ಕಲಬುರಗಿಯ ಎಸ್ಪಿ ರೌಡಿಗಳಿಗೆ ಯಾವ ರೀತಿ ಖಡಕ್ ಸೂಚನೆ ನೀಡಿರುವಂತದ್ದು? ಹೌದು ವಿನಾ, ಯಾವುದೇ ಒಂದು ಚುನಾವಣೆ ಸಂದರ್ಭದಲ್ಲಿ ಆ ಚುನಾವಣೆ ಅಕ್ರಮಗಳಾಗಿರ್ಬೋದು ಅಥವಾ ಅಲ್ಲಿ ಗಲಾಟೆಗಳಾಗಿರ್ಬೋದು, ಅದರಲ್ಲಿ ರೌಡಿಗಳ ಪಾತ್ರ ಬಹಳ ಮುಖ್ಯ ಇರ್ತದೆ. ಹಾಗಾಗಿ ಈ ಬಾರಿಯ ಚುನಾವಣೆ ಶಾಂತಿಯುತವಾಗಿ ನಡೆಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಕಲಬುರಗಿ ಶಶಿಕುಮಾರ್ ಅವರು ಕಲಬುರಗಿ ನಗರದಲ್ಲಿ ಇವತ್ತು ರೌಡಿ ಪೆರೇಡ್ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 3800ಕ್ಕೂ ಹೆಚ್ಚು ರೌಡಿಗಳಿದ್ದಾರೆ. ಇದು ರಾಜ್ಯದಲ್ಲಿ ಅತಿ ಹೆಚ್ಚು ರೌಡಿಗಳ ಪ್ರಮಾಣ ಅಂತ ಹೇಳ್ಬೋದು. ಸುಮಾರು 300-400 ರೌಡಿಗಳು ಇವತ್ತು ಕಲಬುರಗಿ ನಗರದ ಪೊಲೀಸ್ ಮೈದಾನದಲ್ಲಿ ನಡೆದಂತಹ ರೌಡಿ ಪರೇಡ್ ನಲ್ಲಿ ಭಾಗವಹಿಸಿದ್ರು. ಒಂದು ಗಮನಿಸಬೇಕಾದಂತಹ ಅಂಶ, ಪ್ರತಿಯೊಬ್ಬ ರೌಡಿಗೂ ಕೂಡ ಎಸ್ಪಿ ಎನ್ ಶಶಿಕುಮಾರ್ ಅವರು ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟರು. ನೀವು ಯಾವುದೇ ಚುನಾವಣೆಯ ಅಕ್ರಮಗಳಲ್ಲಿ ಭಾಗವಹಿಸುವುದು ಕಂಡು ಬಂದಿದ್ದೇ ಆದಲ್ಲಿ ತಮ್ಮ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟರು. ಜೊತೆಗೆ ರೌಡಿಗಳು ಅಂದ ತಕ್ಷಣ ಒಂದು ರೀತಿ ವಿಕೃತವಾದಂತಹ ತಲೆಗೂದಲು ಬಿಟ್ಟಿರುವುದು, ಮೀಸೆ, ದಾಡಿ ಬಿಟ್ಟಿರುವುದು ನೋಡಿದ ತಕ್ಷಣನೇ ಒಂದು ರೀತಿ ವಿಕೃತವಾಗಿ ಕಾಣುವಂತಹ ಮನಸ್ಥಿತಿನಲ್ಲಿ ಅಂತಹವರ ವಿರುದ್ಧ ಕೂಡ ಎಸ್ಪಿ ಅವರು ಒಂದು ಕಠಿಣ ಕ್ರಮ ತಗೊಂಡ್ರು ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಒಂದೆರಡು ಏಟ್ ಕೂಡ ಬಾರಿಸಿದ್ರು. ಅದಲ್ಲದೆ ಅಲ್ಲಿರೋ ಈಗಾಗಲೇ ಅಂದ್ರೆ ಕಳೆದ ಬಾರಿ ರೌಡಿ ಪೆರೇಡ್ ನಡೆದಂತ ಸಂದರ್ಭದಲ್ಲಿ ರೌಡಿಗಳಿಗೆ ತಲೆಗೂದಲಾಗಿರ್ಬೋದು, ಇದನ್ನ ನೀಟಾಗಿರ್ಬೇಕು, ನೀವು ಮಾಡುವಂತದ್ದು ಎಲ್ಲ ಈ ತರ ಕೆಟ್ಟ ಕೆಲಸಗಳನ್ನ ಮಾಡಿ ದೇವರ ಹೆಸರಿನಲ್ಲಿ ತಲೆಗೂದಲು ಬಿಡ್ತೀರಿ, ನಾಚಿಕೆ ಆಗಲ್ವಾ ಅನ್ನುವಂತಹ ಚೀಮಾರಿಯನ್ನು ಕೂಡ ಹಾಕಿದ್ರು. ಅಷ್ಟಕ್ಕೆ ಅವರು ಬಿಡ್ಲಿಲ್ಲ. ಜೊತೆಗೆ ಹೇರ್ ಕಟಿಂಗ್ ಮಾಡೋಂತರನ್ನ ಕರ್ಕೊಂಡು ಬಂದು ಅಡ್ಡಾತಿಡ್ಡಿಯಾಗಿ ಅವರ ತಲೆಗೂದಲನ್ನ ಕಟ್ ಮಾಡಿಸುವ ಮೂಲಕ ಆ ರೌಡಿಗಳಿಗೆ ನೀವು ಕೂಡ ಒಂದು ನನ್ನ ಹೇರ್ ಕಟಿಂಗ್ ಮೂಲಕ ಅಥವಾ ನನ್ನ ಡ್ರೆಸ್, ವೇಷಭೂಷಣಗಳ ಮೂಲಕನೇ ನಾನು ರೌಡಿ ಅಂತ ತೋರಿಸ್ಕೊಳ್ಳಕ್ಕೆ ಹೋಗ್ತೀನಿ ಅಂದ್ರೆ ಆ ಕಾಲ ನಡೆಯೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಎಸ್ಪಿ ಅವರು ನೀಡಿದ್ರು. ಒಟ್ಟಾರೆ ರೌಡಿಗಳಿಗೂ ಸುಮಾರು 300ಕ್ಕೂ ಅಧಿಕ ರೌಡಿಗಳು ಏನು ಭಾಗವಹಿಸಿದ್ರು. ಎಸ್ಪಿ ಅವರ ಈ ಖಡಕ್ ನಿಲುವು ಕಂಡು ಸ್ವತಃ ರೌಡಿಗಳು ದಂಗಾಗಿ ಹೋದ್ರು. ವೀಣಾ, ಎಸ್, ಥ್ಯಾಂಕ್ ಯು ಶರಣಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ರೌಡಿಗಳ ಚಳಿ ಬಿಡಿಸಿದ್ದಾರೆ ಕಲಬುರಗಿಯ ಎಸ್ಪಿ. ಚುನಾವಣೆ ಹತ್ರ ಇದೆ. ಈ ಸಂದರ್ಭದಲ್ಲಿ ಚುನಾವಣಾ ಅಕ್ರಮದಲ್ಲಿ ಏನಾದರೂ ಭಾಗಿಯಾಗಿದ್ದು ಕಂಡು ಬಂದಿದ್ದೇ ಆದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತೀನಿ ಅನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಲ್ಲದೆ ಅಲ್ಲಿ ಪಾಲ್ಗೊಂಡಂತಹ ರೌಡಿಗಳ ತಲೆಗೂದಲನ್ನ ಅಡ್ಡಾದಿಡ್ಡಿ ಕಟ್ ಮಾಡೋದರ ಮುಖಾಂತರವಾಗಿ ಅವರನ್ನ ಬೆದರಿಸಿದ್ದಾರೆ.